ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತನ್ನಿ ಪ್ರಾಣಿಗಳಿಂದ ರೈತರನ್ನು ರಕ್ಷಿಸಿ ರಕ್ಷಿಸದ ಅರಣ್ಯ ಕಾಯ್ದೆಗೆ ಧಿಕ್ಕಾರ. ರೈತ ವಿರೋಧಿ ಅರಣ್ಯ ಕಾನೂನಿಗೆ ರೈತ ವಿರೋಧಿ ಅರಣ್ಯ ಕಾನೂನಿಗೆ ರೈತ ವಿರೋಧಿ ಅರಣ್ಯ ಕಾನೂನಿಗೆ ರಕ್ಷಿಸಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಯಿರಿ. ಕಾಡು ಪ್ರಾಣಿಗಳ ಹಾವಳಿಯನ್ನು ಕಾಡು ಪ್ರಾಣಿಗಳ ಹಾವಳಿಯನ್ನು ಕಾಡು ಪ್ರಾಣಿ ರೈತರನ್ನು ರಕ್ಷಿಸಿ ರೈತ ವಿರೋಧಿ ಅರಣ್ಯ ಕಾನೂನಿಗೆ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಯಿರದೆ ಆಗಾಗ ಬದಲಾಯಿಸುತ್ತಿರಬೇಕು. ವೈಯಕ್ತಿಕ ಸ್ವಚ್ಛತೆ ಮತ್ತು ಗಿಡಗಳನ್ನು ಬೆಳೆಸಬೇಕು. ಹೆಂಗ್ ಹೋಗ್ತಾರೆ? ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರಿಗೆ ಕಾಡು ಪ್ರಾಣಿಗಳಿಂದ ಊರಿಂದ ಸ್ಥಳಾಂತರ ಮಾಡಿ ಕಾಡು ಪ್ರಾಣಿಗಳಿಂದ ಸ್ಥಳಾಂತರ ಮಾಡಿ ಕಾಡು ಪ್ರಾಣಿಗಳಿಂದ ರೈತರನ್ನು ರಕ್ಷಿಸಿ ಅರಣ್ಯ ಇಲಾಖೆ ರೈತರನ್ನು ರಕ್ಷಣೆ ಮಾಡಿ ರಕ್ಷಿಸಿ ಕಾಡು ಪ್ರಾಣಿಗಳಿಂದ ರೈತರನ್ನು ರಕ್ಷಿಸಿ ರೈತ ವಿರೋಧಿ ಅರಣ್ಯ ಕಾಯ್ದೆಗೆ ರೈತ ವಿರೋಧಿ ಅರಣ್ಯ ಕಾನೂನಿಗೆ ರೈತ ವಿರೋಧಿ ಅರಣ್ಯ ಕಾನೂನಿಗೆ ರೈತರನ್ನು ರಕ್ಷಿಸಿ ರೈತರನ್ನು ರಕ್ಷಿಸಿ ಹಲೋ ನಮ್ಮ ಆತ್ಮರಕ್ಷಣೆ ಇದು ನಮ್ಮ ಬೇಡಿಕೆ. ನಮ್ಮದು ಇವತ್ತಿನ ಹೇಳಲಾಗಿದೆ. ನಾವು ಒಬ್ಬೊಬ್ಬರೇ ತೋಟಕ್ಕೆ ಹೋಗ್ಬೇಕು. ನೀವು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ 15 ಲಕ್ಷ ರೂಪಾಯಿ ನೀವು ಬಜ್ಜ ಮಾಡೋಕ್ಕಾಯ್ತು. ತತ್ತೊಂದು ಅಲ್ಲ ಸರ್, 1 ರೂಪಾಯಿ ದುಡ್ಡು ಕೊಟ್ಟಲ್ಲ. ಅಲ್ಲ ಸರ್, ಈಗ ಒಂದು ವಿಚಾರ ಇದೆ. ಸರ್ಕಾರ ನಮಗೆ ಬೇಕಾದಂತಹ ಕಾನೂನು ಇವತ್ತು ಮಲೆನಾಡಲ್ಲಿ ಖಾಲಿ 2 ಬೆಳೆಗಳನ್ನು ಇಟ್ಕೊಂಡು ನಾವು ಜೀವನ ಮಾಡುವವರು. ಕಾಡಿನ ತರ ಕಾಫಿ ಬೆಳೆಯನ್ನು ಬೆಳೀತಿದ್ದೀವಿ. ಕಾಡಿನ ತರ ಕಾಫಿ ಬೆಳೆಯನ್ನು ಬೆಳೆದು ಹಾಗೆ ಅಡಿಕೆ ಬೆಳೆಯನ್ನು ಬೆಳೆದು ಈ ಪರಿಸರದಲ್ಲಿ, ಮಲೆನಾಡಿನ ಪರಿಸರದಲ್ಲಿ ಇವತ್ತು ಏನಾದರೂ ಒಂದು ಸಂಪದ್ಭರಿತ ವ್ಯವಸ್ಥೆ ಇದೆ ಅಂದ್ರೆ ಅದು 2 ಬೆಳೆಯಿಂದ, ಬೇರೆ ಯಾವುದರಿಂದ ಅಲ್ಲ. ನಾವು ಇವತ್ತು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಾವು ನಮ್ಮ ಬೆಳೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಕಾರ್ಮಿಕರ ಜೊತೆ ನಾವು ಕೂಡ ಆ ಭೂಮಿಯಲ್ಲಿ ದುಡಿತೀವಿ. ದುಡಿಯುವತ್ತಿಗೆ ಕಾಡು ಪ್ರಾಣಿಗಳು, ಈ ಹಿಂದೆ ಕಾಡು ಪ್ರಾಣಿಗಳು
ಕುದುರೆಮುಖದಲ್ಲಿದ್ದು ನಾವು ನೋಡ್ತಾ ಇದ್ದಾಗೆ ಕುದುರೆಮುಖ ಕಾಟಿಗಳ ವಾಸಸ್ಥಾನ. ಇವತ್ತು ಫಾರೆಸ್ಟ್ನವರ ನೆಗ್ಲಿಜೆನ್ಸಿಯಿಂದ ಈ ಇದಕ್ಕೆ ನಮ್ಮ ಕಾಫಿ ತೋಟಗಳಿಗೆ ಬಂದಿದ್ದಾವೆ. ಕಾಫಿ ತೋಟಗಳಿಗೆ ಇಷ್ಟರವರೆಗೆ ಬಂದ ಇತಿಹಾಸ ಇಲ್ಲ. ಇತ್ತೀಚೆಗೆ 4-5 ವರ್ಷಗಳಿಂದ ಕಾಫಿ ತೋಟದಲ್ಲಿ ದಾಳಿ ಆಗ್ತಾ ಇದೆ ಕಾರ್ಮಿಕರ ಮೇಲೆ. ಅದೇ ಸೇಮ್ ಪರಿಸ್ಥಿತಿ ಆನೆಗಳ ದಾಳಿನೂ ಆಗ್ತಾ ಇದೆ. ತಾವು ದಯವಿಟ್ಟು ಸರ್ಕಾರ ಗಮನ ಇಟ್ಟು ಈ ಕಾಡು ಪ್ರಾಣಿಗಳ ಹಾವಳಿಯನ್ನು ಏನು ಮಂಜಪ್ಪಯ್ಯನವರು ಹೇಳಿದಾರ, ನಮ್ಮ ಸ್ವಂತ ಜಮೀನಿನಲ್ಲಿ ನಮ್ಮ ರಕ್ಷಣೆಗೋಸ್ಕರ ಏನು ಇದನ್ನು ಕೊಡಬೇಕಾ, ಫಾರೆಸ್ಟ್ ಕಾನೂನಿಗೆ ಅಮೆಂಡ್ಮೆಂಟ್ ತಂದು ಅದನ್ನು ಕೊಡಬೇಕನ್ನೋದು ನಮ್ಮ ಈ ಭಾಗದ ರೈತರ ಸಂಪೂರ್ಣ ಆಗ್ರಹ ಆಗಿರ್ತದೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು, ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರೆ ರೈತರ ಮಾತ್ರ ಸೇರೋದಿಲ್ಲ. ಅಲ್ಲ, ಈಗ ಸಣ್ಣ ರೈತರ ಹತ್ರ ಏನು ಬಂದಿರಲ್ಲ, ಅದಕ್ಕೊಂದು ದಯವಿಟ್ಟು ಅವಕಾಶ ಮಾಡ್ತೀನಿ ಅವ್ರಿಗೆ ಅದರ ಕೆಲಸ ಮಾಡ್ತಾರೆ. ಸಣ್ಣ ರೈತರ ಹತ್ರ ಬಂದಕ್ಕಿರಲ್ಲ, ಮನೆ ಕೊಡಬೇಡಿ, ನೀರು ಕೊಡಬೇಡಿ, ಕರೆಂಟ್ ಕೊಡಬೇಡಿ. ಅವ್ರು ಡಿಪಾರ್ಟ್ಮೆಂಟ್ ಯಾರೇ ಇರಲಿ ಅವ್ರಿಗೆ ನಮಗೆ ಸರಿ ಅಸಹಕಾರದಿಂದ ನಾವು ನಡ್ಕೊಬೇಕು. ಹಾಗಿದ್ದಾಗ ಮಾತ್ರ ಅದು ಅವರು ಕಣ್ ತೆರೀತಾರೆ ಹೊರತು ನೀವು ಯಾವ MLA ಹೇಳಿ, MP ಹೇಳಿ, ಚೀಫ್ ಮಿನಿಸ್ಟರ್ಗೆ ಹೇಳಿ ಅವ್ರು ಕಣ್ ತೆರೆಯೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಈ ಪ್ರತಿಯೊಂದು ಆಫೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ನರಿಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಡಿ, ಅವ್ರಿಗೆ ನೀರು ಬಿಡಬೇಡಿ, ಅವ್ರಿಗೆ ಕರೆಂಟ್ ಕೊಡಬೇಡಿ, ಅವ್ರಿಗೆ ಪೆಟ್ರೋಲು ಡೀಸೆಲು ಏನೂ ಕೊಡಬೇಡಿ. ಎಲ್ಲದೂ ಸರಿ ಆಗ್ತದೆ. ಬರ್ತಾರೆ, ಆಮೇಲೆ ಮೇಲಿಂದ ಕೆಳಗವರೆಗೂ ಬರ್ತಾರೆ, ಆಮೇಲೆ ಎಲ್ಲ ಸರಿ ಆಗ್ತದೆ. ಆದ್ರೆ ಈ ಹೋರಾಟ ಇಷ್ಟಕ್ಕೆ ನಿಲ್ಲಬಾರ್ದು. ನಿರಂತರವಾಗಿ ನಡೆದ್ರೆ ಮಾತ್ರ ನಮ್ಮ ಮಾತಿ ಬೆಲೆ ಬರುತ್ತೆ. ನಾವು ಇವತ್ತು ಹೋರಾಟ ಮಾಡ್ತೀವಿ, ನಾವು ನಿಲ್ಲಿಸ್ತೀವಿ, ಅದಕ್ಕೆ ಬೆಲೆ ಇಲ್ಲ. ಹೋರಾಟ ನಿರಂತರವಾಗಿ ನಡೆದ್ರೆ ಅವ್ರಿಗೆ ಗಡುವು ಕೊಟ್ಟರೆ 1 ವಾರನ 15 ದಿನ ಗಡುವು ಕೊಟ್ಟು ಆಗ್ಲಿ ಅಂತ ವಾಪಸ್ ಹೋರಾಟ ಶುರು ಮಾಡ್ಬೇಕು. ನಾವು ಇವ್ರು ಹೇಳ್ದಂಗೆ ಅಸಹಕಾರನೂ ಕೊಡ್ಬೇಕು. ನಿಮ್ಗೆಲ್ಲ ಗೊತ್ತು, ನಿನ್ನೆ ಒಬ್ಬ ಸರಳ ಸಜ್ಜನಿಕೆಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ತುಂಬಾ ಒಳ್ಳೆ ಮನುಷ್ಯ, ಕಾಫಿ ಬೆಳೆಗಾರರು, ಅವರನ್ನ ಅದು 10-11 ಗಂಟೆಗೆ 11-11:30 ಗಂಟೆಯಲ್ಲಿ ಹಗಲಲ್ಲಿ ಈ ಕಾಡ್ಕೊಂಡು ಬಂದು ಸಾಯಿಸಿದೆ. ನಿಜವಾಗ್ಲೂ ಇದು ದುರಂತದ ವಿಚಾರ. ಮಲೆನಾಡಲ್ಲಿ ನಾವಿನ್ನು ಬದುಕಕ್ಕಾಗುತ್ತಾ ಇಲ್ವೋ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಎಲ್ಲೇ ಓಡಾಡಕ್ಕಾಗಲ್ಲ. ಇದು ಕೆಲವರು ತಿಳ್ಕೊಂಡಿರ್ಬೋದು ಹಳ್ಳಿ ಗಾಡಲ್ಲಿ ತೋಟದಲ್ಲಿ ಮಾತ್ರ ಅಂತ. ನಾವು ಕೆಲವರಿಗೆ ವಾಕಿಂಗ್ ಹೋಗೋದು ಎಡದಾಳಿಗೆ ಈ ಕಡೆ ಕಾರ್ಗದ್ದೆ ರೋಡಲ್ಲಿ ವಾಕಿಂಗ್ ಹೋಗೋದು ನಿಲ್ಲಿಸ್ತಾರೆ. ಎಲ್ಲಿ ಕಾಣೋ ಬಂದು ಇದು ಮಾಡುತ್ತಾ, ಎಲ್ಲಿ ಹುಳಿ ಬರುತ್ತಾ ಅಂತ. ಆದ್ರಿಂದ ಇದು ಒಬ್ರಿಗೊಬ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಬರೀ ಕೃಷಿಕರಿಗೆ ರೈತರಿಗೆಲ್ಲ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಮುಂದಿನ ದಿನಗಳಲ್ಲಿ ಮಲೆನಾಡು ಪ್ರಾಂತದಲ್ಲಿ ಬರೀ ಕಳಸ ಅಲ್ಲ, ಚಿಕ್ಕಮಗಳೂರು ಅಥವಾ ಕೊಡಗು, ಹಾಸನ ಈ ಭಾಗದೆಲ್ಲ ನಾವು ಗುಳೆ ಹೋಗೋ ಪರಿಸ್ಥಿತಿ ಬರುತ್ತೆ. ಇನ್ನೊಂದು 3-4 ವರ್ಷದಲ್ಲಿ ಕಾಡು ಪ್ರಾಣಿಗಳು ಇದೇ ರೀತಿ ಉಪಟಳ ಕೊಡ್ತಾ ಇದ್ರೆ ನಾವೆಲ್ಲ ಗುಳೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಯಾರು ಬದುಕಕ್ಕಾಗಲ್ಲ ಅಲ್ಲ, ಹಾಗೆ ಆಗುತ್ತೆ. ನಮ್ಮ ಪರಿಸ್ಥಿತಿ ಅಲ್ಲಿ ಬರುತ್ತೆ, ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ನಾವೀಗ ಮನವಿನ ಅದೇ ಮಾಡಿದೀವಿ ಸರ್ಕಾರಕ್ಕೆ. ಏನೂ ಮಾಡೋದು ಬೇಡ. ಕುದುರೆಮುಖದಲ್ಲಿ ಆ ಮೊದಲು ಕಾಟಿಗಳೆಲ್ಲ ಕುದುರೆಮುಖದಲ್ಲಿದ್ದು, ವೆಂಕಟಸುಬ್ಬಯ್ಯನವರು, ಪ್ರಭಾಕರ್ ಅವರು, ಮಂಜಪ್ಪನವರು ಹೇಳಿದಾಗ ಆ ಭಾಗದಲ್ಲಿದ್ದು. ಅಲ್ಲಿ ಯಾವತ್ತು ಈ ಭಾಗದಲ್ಲೆಲ್ಲ ಫಾರೆಸ್ಟ್ ಇಲಾಖೆಯವರು ಅಕೇಶ ಪ್ಲಾಂಟೇಶನ್ ಮಾಡಿದ್ರು, ಅವತ್ತಿಂದ ಅವಕ್ಕೆ ತಿನ್ನಕ್ಕೆ ಏನು ಸಿಗದೆ ಈ ಕಡೆ ಬರ್ತದೆ. ಆದ್ರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೀವಿ, ನಾವು ದಯವಿಟ್ಟು ಏನು ಆನೆ ಕಾರಿಡಾರ್ ಮಾಡ್ತೀರಿ ಅದೇ ರೀತಿ ಕುದುರೆಮುಖ ಭಗವತಿ ಫಾರೆಸ್ಟ್ ಅಲ್ಲಿ ಆನೆ ಕಾಡ್ಕೊಂಡ ಕಾರಿಡಾರ್ ಮಾಡಿ, ಅಲ್ಲಿಗೆ ಇದನ್ನು ಶಿಫ್ಟ್ ಮಾಡಿ. ಅದೇ ರೀತಿ ಆನೆನೂ ಅದೇ ರೀತಿ ಮಾಡಿದಾಗ ನಾವು ಬದುಕಕ್ಕಾಗುತ್ತೆ. ಅಥವಾ ಅದ್ರ ಜೊತೆಗೆ ನಮ್ಮ ಬದುಕಿಗೋಸ್ಕರ ನಮ್ಮನ್ನು ಸಾಯಿಸುವಂತ ಪರಿಸ್ಥಿತಿ ಬಂದಾಗ ಯಾವುದೇ ಕಾಡು ಪ್ರಾಣಿ ಇರ್ಬೋದು, ದಯವಿಟ್ಟು ಅಂತ ಟೈಮಲ್ಲಿ ನಮಗೆ ಶೂಟ್ ಮಾಡಕ್ಕೆ, ಗನ್ನಲ್ಲಿ ಹೊಡಿಯಕ್ಕಂತ ರೈತರಿಗೆ ಅವಕಾಶ ಕೊಡಿ. ನೀವು FIR ಹಾಕ್ತೀವಿ, 7 ವರ್ಷ ಜೈಲಿಗೆ ಹಾಕ್ತೀವಿ ಅಂದ್ರೆ ಯಾರು ಇದು ಮಾಡೋಕ್ಕಾಗಲ್ಲ. ನಮಗೆ ನಮ್ಮ ಪ್ರಾಣ ಮುಖ್ಯ. ಆದ್ರಿಂದ ದಯವಿಟ್ಟು ನಾವು ಇದನ್ನೆಲ್ಲ ಕಾನೂನಲ್ಲಿ ಪರಿವರ್ತನೆ ಮಾಡಿ, ಇಲ್ಲ ಅಂದ್ರೆ DF ಅವರು, CCF ಈ ರೀತಿ ಫಾರೆಸ್ಟ್ ಇಲಾಖೆಯವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನೀವು ಇದು ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಏನು ದೊಡ್ಡ ವಿಚಾರ ಅಲ್ಲ. ನಮಗೆ ಅವಕಾಶ ಕೊಡಿ. ನಮ್ಮ ತೋಟಕ್ಕೆ ಬಂದಾಗ ನಿನ್ನೆ ತೀರ್ಥಹಳ್ಳಿಯಲ್ಲಿ ದೊಡ್ಡ ಸಭೆ ಆಗಿದೆ, ರೈತರು ಇದೇ ರೀತಿ ಸಭೆ. ಇವರು ನಮ್ಮ ಮಾಜಿ ಗೃಹ ಮಂತ್ರಿಗಳೇ ಹೇಳಿದ್ದಾರೆ, ದಯವಿಟ್ಟು ಗುಂಡೊಡಿಯಕ್ಕೆ ಅವಕಾಶ ಕೊಡಿ ಪ್ರಾಣಿಗಳಿಗೆ, ನಮ್ಮ ಆತ್ಮರಕ್ಷಣೆಗೋಸ್ಕರ ಅಂತ ಅನ್ನೋ ಮಾತನ್ನು ಒಬ್ಬ ಮಾಜಿ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಅದನ್ನ ನಾವು ಇಲ್ಲೂ ಕೇಳ್ತಿದ್ವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನು, ಮಂಜಪ್ಪ ದಯವಿಟ್ಟು ನಾವು ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೊಂದು ಏನಾದ್ರು ಒಂದು ಮುಕ್ತಿ ಕಾಣಬಹುದು. ಇಲ್ಲಾಂದ್ರೆ ನಾವು ಬದುಕೋದೇ ಕಷ್ಟ ಆಗುತ್ತೆ. ಈ ಮಲೆನಾಡು ಭಾಗದಲ್ಲಿ ನಾವು ಈಗಾಗಲೇ ಪ್ರಭಾಕರ್ ಅವರು ಹೇಳಿದಾಗೆ ನಾವು ಲೋಕಸಭಾ ಸದಸ್ಯರಿಗೆ ಹೇಳಿದೀವಿ, MLC ಅವರಿಗೆ ಹೇಳಿದೀವಿ, ವಿಧಾನ ಸದಸ್ಯರಿಗೂ ಹೇಳಿದ್ವಿ, ಎಲ್ಲರ ತಂದು ನಿನ್ನೆ ಮಾತಾಡಿದ್ವಿ, ತುಂಬಾ ಹೊತ್ತು ಮಾತಾಡಿದ್ವಿ. ಆದ್ರೆ ಏನೂ ಪ್ರಯೋಜನ ಆಗೋದು ನಮಗೆ ಕಾಣಲ್ಲ. ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ತಾರೆ. ವೆಂಕಟಸುಬ್ಬಯ್ಯನವ್ರು ಹೇಳಿದಾಗೆ 1-2-3 ಜನ ಈಗಾಗಲೇ ಸತ್ತರು, ಬರ್ತಾರೆ, ನಮ್ಮ ಕಣ್ಣು ಒರೆಸ್ತಾರೆ, ಹೋಗ್ತಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ
ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಈಗಾಗಲೇ ನಾವು ಒತ್ತುವರಿಗೆ ಏನು ಹೋರಾಟ ಮಾಡಿದ್ವು ಅದೇ ರೀತಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಉಳಿಗಾಲ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಏನೋ ಹೇಳ್ತಾರೆ ಅಂತ ಹೇಳಿ ಯಾರ್ದೋ ಹೋಗಿ ಮನೆ ಕಿತ್ತೆಗೆದು ಮತ್ತೊಂದು ಮಾಡೋದಲ್ಲ. ಅದಕ್ಕೊಂದು ನ್ಯಾಯಯುತವಾದಂತ ನೀವು ಮನುಷ್ಯತ್ವವಾಗಿ ಹುಟ್ಟಿದವರು ಬಹಳ ಜನ ಅಧಿಕಾರಿಗಳು ರೈತರು ಮಕ್ಕಳು ಇದ್ರಿ. ಅದನ್ನ ನೀವು ಸೇರ್ಕೊಳ್ಳಿ, ನಾವು ಸೇರ್ತೀನಿ. ಒಂದು ವಾರದೊಳಗೆ ಇವತ್ತೊಂದು ಟೈಮ್ ಕೊಡೋಣ, ಒಂದು ವಾರದೊಳಗೆ ತೀರ್ಮಾನ ಆಗದಿದ್ರೆ ದೊಡ್ಡ ಒಂದು ಹೋರಾಟ ನಾವು ಮಾಡೋಣ. ಬೇಕಾದ್ರೆ ನಮ್ಮ ತಂಡ ಜೈಲಿ ಹಾಕ್ಲಿ, ಏನು ತಡಬಿದ್ದಿಲ್ಲ. ಇಲ್ಲಿ ತೋಟದ ಸಾಯಬಹುದು, ಜೈಲ ಸಾಯೋಣ. ಆದ್ರಿಂದ ಈ ಮಾತನ್ನು ಹೇಳ್ತಾ ಬಹಳ ಜನ ಮಾತಾಡ್ತಾರೆ. ವಿಷಯ ಹೇಳಿ ವಿಚಾರಲ್ಲ, ನಮ್ಮನ್ನ ಆಳುವಂತ ಸರ್ಕಾರಗಳು ಇವತ್ತು ನಾವೇನು ಇಲ್ಲಿ ಸ್ಟ್ರೈಕ್ ಬಂದೇವಲ್ಲ, ಇವತ್ತಿಗೆ ಇದು ಮುಗಿಬಾರ್ದು. ನಾವೊಂದು ಮಾತು ಹೇಳಿರ್ತೀನಿ, ಇದಕ್ಕೆ ಒಂದು ಕೊನೆ ಕಾಣಿಸ್ಲೇಬೇಕು. ನಾವು ಇಲ್ಲಿರುವಂತ ಅಧಿಕಾರಿಗಳು ಎಲ್ಲ ಡೆಲ್ಲಿಂದ ಕಾನೂನು ಆಗಿ ಬರ್ಬೇಕು, ಬೆಂಗಳೂರಿಂದ ಕಾನೂನು ಆಗಿ ಬರ್ಬೇಕು ಅನ್ನೋಂತೆ ನಾವು ರೈತರೆಲ್ಲ ಹೋಗಿರ್ತದೆ. ಒಂದು ಮಾತನ್ನ ನಾನು ಈ ಸಂದರ್ಭ ಹೇಳ್ತೀನಿ, ಯಾವುದೇ ಕಾರಣದಲ್ಲೂ ಇದನ್ನ ನಮ್ಮಿಂದ ಚುನಾಯಿತ ಹೋದಂತ ಎಲ್ಲ ಪಾರ್ಟಿಯವರು ಅವ್ರು ಇವ್ರು ಅಂತ ಹೇಳೋದಿಲ್ಲ. ಈ ಸ್ಟ್ರಿಕ್ಟ್ ಆಗಿ ಒಂದು ಕಾನೂನು ನೀವು ತಗೊಂಡೇ ಹೋದ್ರೆ ನಮ್ಮ ಹೋರಾಟ ನಾ ಇಲ್ಲಿ ಇಷ್ಟು ಜನ ಏನ್ ಬಂದಿರಿ ಇವತ್ತಿನ ನಿಲ್ಸೋದು ಬೇಡ. ಇದಕ್ಕೊಂದು ವಾರ 15 ದಿನ ಗಡುವು ಕೊಡೋಣ. ನಾವು ಇನ್ನೇನು ಅವರೆಲ್ಲ ಸಾಯ್ತಾರೆ, ನಾವು ಸತ್ರ ಪ್ರಪಂಚ ಹೋಗಲ್ಲ. ನಾವು ಸಾಯದೆ ಒಂದಿನ. ಇವ್ರು ಇದೇ ರೀತಿ ಮಾಡಿದ್ರೆ ಬಹಳ ಜನ ರೈತರು ಉಳಿಯೋದಿಲ್ಲ. ಆದ್ರಿಂದ ನಾನು ಒಂದು ಮಾತು ಸರ್ಕಾರಕ್ಕೆ ಹೇಳ್ತೀನಿ, ದಯವಿಟ್ಟು ನಿಮ್ಮನ್ನು ಸಾಕುವಂತ ರೈತರು, ನಿಮ್ಮನ್ನು ಸಾಕುವಂತ ಕೂಲಿ ಕಾರ್ಮಿಕರು ಇವ್ರನ್ನ ಬಗ್ಸೋ ದಾರಿ ನೋಡಿ ದಯವಿಟ್ಟು. ಈಗ ನಾವು ತೋಟಕ್ಕೆ ಹೋಗ್ತೀವಿ, ನೀವು ಅನ್ನ ತಿನ್ನೋದಿಲ್ಲ. ನಾವು ಗದ್ದೆ ಹೋಗಿದ್ದೀನಿ, ನೀವು ಅನ್ನ ತಿನ್ನೋದಿಲ್ಲ. ಯಾವ ಅಧಿಕಾರಿಗಳು ಅನ್ನ ತಿನ್ನೋದಿಲ್ಲ. ಕಾನೂನು ಏನಾದ್ರೂ ಹೇಳಿರ್ಬೋದು, ಆದ್ರೆ ಕಾನೂನು ಈಗ ನಾವು ಇಷ್ಟು ಜನ ಒಂದು ಆನೆ ಬಂದು ನಮ್ದು 10 ಜನ ತುಳಿದು ಏನ್ ಮಾಡೋದು? ಆದ್ರಿಂದ ನಾನೊಂದು ಮಾತು ಹೇಳ್ತೀನಿ, ಇದು ಇಲ್ಲಿಗೆ ನಾವು ನಿಲ್ಲಬೇಡ. ಒಂದು ವಾರ ಟೈಮ್ ಕೊಡೋಣ ಸರ್ಕಾರಕ್ಕೆ, ಇಲ್ಲಿ ಅಧಿಕಾರಿಗಳಿಗೆ. ಇಲ್ಲಿ ಅಧಿಕಾರಿಗಳಿಗೆ ನಾವೊಂದು ಮಾತು ಹೇಳ್ತೀನಿ. ನೀವು ಗೌಡರು ಮಾತಾಡಿದ್ದಾರೆ, ವೆಂಕಟಸುಬ್ಬಯ್ಯನವ್ರು ಮಾತಾಡಿದ್ದಾರೆ, ಶೇಷಗಿರಿ ಅವ್ರು ಮಾತಾಡಿದ್ದಾರೆ, ಬಹಳಷ್ಟು ಜನ ಎಲ್ಲ ನಾಯಕರು ಪ್ರಮುಖರೆಲ್ಲ ಇಲ್ಲಿದ್ದೀವಿ. ಇದು ನೋಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಏನು ಕಾಫಿ ಬೆಳೆಗಾರಿದ್ದಾರೆ, ಇವರು ದೇಶದ ಸಂಪತ್ತಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂಥ ಪ್ಲಾಂಟ್ರಿಗಳು. ಇದರಿಂದ ವಾಣಿಜ್ಯ ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ನಡೀತಾ ಇದೆ. ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು. ಇನ್ನೂ ಅಲ್ಲದೆ ಈ ಕಾಫಿ ಬೆಳೆಗಾರರಿಂದ ಲಕ್ಷೋಪಲಕ್ಷ ಕಾರ್ಮಿಕರಿಗೆ ಜೀವನದ ದಿನಗಳು ಊಟ ನಡೀತಾ ಇದೆ, ಜೀವನ ನಡೀತಾ ಇದೆ. ಅದೇ ರೀತಿ ಅಡಿಕೆ ಬೆಳೆಗಾರರು ಸಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇದು ಸರ್ಕಾರದ ಆದ್ಯ ಕರ್ತವ್ಯ. ಕಾಫಿ ಬೆಳೆಗಾರರ, ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಬೇಕು. ಆಗ್ತಾ ಇರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಡ್ಬೇಕು. ಈಗಾಗಲೇ ಇಡೀ ಮೂಡಿಗೆರೆ ಕ್ಷೇತ್ರದಲ್ಲೇ ನೋಡಿಕೊಂಡ್ರೆ 4-5 ಜನ ಆನೆ ತುಳಿತಕ್ಕೆ ಬಲಿಯಾಗಿದ್ದಾರೆ. ಇತ್ತೀಚೆಗೆ ಕಾಡಾನೆಗಳಿಂದ, ಕಾಟಿಗಳಿಂದ 3-4 ಜನ ತೀರ್ಕೊಂಡು ಒಂದಷ್ಟು ಜನಕ್ಕೆ ತೊಂದರೆ ಆಗಿದೆ, ಜೀವಕ್ಕೆ ಭಯ ಆಗಿದೆ. ಬೆಳೆದಿರುವಂಥ ಕಾಫಿ ಬೆಳೆಗಾರರು, ಅಡಿಕೆಗಾರರು, ಮಲೆನಾಡು ಬದುಕ್ತಾರರು ಓಡಾಡಲಿಕ್ಕೆ ತಮ್ಮ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡುವಂಥ ದಿನಗಳು ಬಂದಿದೆ. ನಾವು ತಾವೆಲ್ಲರೂ ಮಾತಾಡಿದಾರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ. ಏನು ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ಮಧ್ಯೆ ಸಂಘರ್ಷ ನಡೀತಾ ಇದೆ, ಇದಕ್ಕೆ ಸರಿಯಾದ ಕಾನೂನನ್ನು ರೂಪಿಸಬೇಕು ಸರ್ಕಾರ. ಫಾರೆಸ್ಟ್ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಅವತ್ತಿಗೆ ಏನೋ ಒಂದು ಮಾಡಿ ಸಬು ಬೇಳೆ ಹೋಗೋದಲ್ಲ. ಯಾವುದೋ ಒಂದು ಪ್ರಾಣ ಹೋದ್ರೆ 15 ಲಕ್ಷ ಇದ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತೀವಿ. ಇನ್ನು 15 ಲಕ್ಷ ಯಾರಿಗ್ರಿ ಬೇಕು? ನಮಗೆ ಜೀವ ಬೇಕು. ಒಂದು ಕಾಡು ಪ್ರಾಣಿ ಸತ್ತು ಹೋದ್ರೆ, ಏನೋ ಕೊಲೆಯ ಏನೋ ಗುಂಡಾಟಿ ಬಿದ್ರೆ ಏನು ಇಡೀ ಸರ್ಕಾರ, ಇಡೀ ಅಧಿಕಾರಿಗಳು ಬರೋದು ಗಿರೋದು ಏನು ಇದೆಲ್ಲ ದೊಡ್ಡ ಗಲಾಟೆ ಮಾಡ್ತಾರೆ. ಪಾಪ ಹೆಬ್ಬಾರು ನಿನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಕಾಟಿಯಿಂದ. ಎಷ್ಟು ಜನ ಅಧಿಕಾರಿಗಳು ಬಂದ್ರು. ಏನಂದ್ರೆ ಮನುಷ್ಯನ ಜೀವನಕ್ಕೆ ಬೆಲೆ ಇಲ್ವಾ? ಏನ್ ಅಂದ್ಕೊಂಡಿದ್ದೀರಾ? ಈಗ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ, ಕಳಸ ಭಾಗದ ಮಲೆನಾಡು ಜನರ ಪರವಾಗಿ ಆಗ್ರಹ ಪಡಿಸ್ತಾ ಇದ್ದೇವೆ. ಇದಕ್ಕೆ ಶಾಶ್ವತ ಪರಿಹಾರ ಹುಡುಕೊಡಿ. ಆನೆಗಳನ್ನ ಹೆಂಗೆ ಸ್ಥಳಾಂತರ ಇನ್ನೂ ಮಾಡಿಲ್ಲ ಪೂರ್ತಿ, ಅದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅದೇ ರೀತಿ ಕಾಟಿಗಳಿಂದ ಏನು ದಿನನಿತ್ಯ ಜೀವಕ್ಕೆ ಭಯ ಇದೆ, ಅದಕ್ಕೆ ಕುದುರೆಮುಖ ಭಾಗದಲ್ಲಿ ಶಿಫ್ಟ್ ಮಾಡಿ, ವ್ಯವಸ್ಥೆ ಮಾಡಿ. ಎಲ್ಲೆಲ್ಲ ಪುಕ್ಸಟೆ ಬಿಲ್ ಬರೆದು ಹಣ 1000 ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ರ, ಅದಕ್ಕೊಂದು ಒಂದು ಪ್ರಾಜೆಕ್ಟ್ ಅಂತ ತೆಗೆದುಕೊಳ್ಳಿ, ಅದನ್ನು ಶಿಫ್ಟ್ ಮಾಡಿ, ಜನಗಳಿಗೆ ಬದುಕಿಸಿ, ಜನಗಳಿಗೆ ರಕ್ಷಣೆ ಕೊಡಿ. ಎಲ್ಲರೂ ಹೇಳಿದಾಗೆ ನಾನು ಆಗ್ರಹ ಪಡಿಸ್ತೇನೆ. ನಾನು ಬೆಳಗ್ಗೆ ಎಲ್ಲರಿಗೂ ಮಾತಾಡಿದ್ದೀನಿ. ಏನು ಆತ್ಮರಕ್ಷೆಗೋಸ್ಕರ ನಮಗೆ ಇದು ಗನ್ ಲೈಸೆನ್ಸ್ ಕೊಡ್ತೀರಾ? ಆ ಗನ್ ಲೈಸೆನ್ಸ್ ಅಲ್ಲಿ ಇದೊಂದು ಅಮೆಂಡ್ಮೆಂಟ್ ಮಾಡಿ ಸೇರಿಸಿ. ಯಾರಿಗೆ ಮನುಷ್ಯರಿಗೆ ತೊಂದರೆ ಆಗ್ತಾ ಇದೆ, ಅವರ ಜೀವಕ್ಕೆ ಕುತ್ತು ಬಂದಿದೆ, ಜೀವಕ್ಕೆ ಭಯ ಇದೆ, ಅಂತ ಸಂದರ್ಭದಲ್ಲಿ ಅವರು ಶೂಟ್ ಮಾಡಿದ್ರೆ ಅವ್ರ ಮೇಲೆ ಏನೇ ಆಕ್ಷನ್ ತೆಗೆದುಕೊಳ್ಬಾರ್ದು. ಇದು ಏನು ಉದ್ದೇಶಪೂರ್ವಕ ಯಾರು ಮಾಡುವಂತದಲ್ಲ. ರೈತರಿಗೂ ಒಂದು ಲೈಸೆನ್ಸ್ ಕೊಡ್ಬೇಕು ಸರ್ಕಾರದವರು. ಇವತ್ತು ಹೊಸದಾಗಿ ಲೈಸೆನ್ಸ್ ಕೊಡ್ತಾ ಇಲ್ಲ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತಿಗೆ ಬರೀ ಒಂದು ಸಣ್ಣ ಲೆಟರ್ ಕೊಟ್ಟು ಮುಗಿಸೋದಿಲ್ಲ.
ಇದು ನಿರಂತರವಾಗಿ ಹೋರಾಟ ನಡೀತದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗದಾಗ ಬಿಡೋದಿಲ್ಲ. ಒಂದು ರಸ್ತೆ ಬಂದು ತಡೆ ಮಾಡೋಣ, ಮತ್ತೆ ಚಿಕ್ಕಮಗಳೂರು ತನ್ನ ಕಾಲ್ಜಾತ ಮಾಡೋಣ. ಇಲ್ಲಿ ಯಾರು ಮಂತ್ರಿಗಳಾಗ್ಲಿ ಅಧಿಕಾರಿ ಬರಬೇಕು, ಬಂದು ನಮ್ಗೊಂದು ಶಾಶ್ವತವಾದ ಪರಿಹಾರಕ್ಕೆ ಆರ್ಡರ್ ಕೊಡೋ ತನಕ ಬಿಡೋದ್ ಬೇಡ. 1 ವಾರಗಳ ಗಡುವನ್ನ ಕೊಡೋಣ. ಆ ಸರ್ಕಾರದವರು, ಮಂತ್ರಿಗಳು, ಅಧಿಕಾರಿಗಳು ಈ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಹುಡುಕ್ಲಿ. ಇಲ್ಲಾಂದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಆವಾಗಲೂ ಇದೇ ತರ ಪ್ರೊಟೆಸ್ಟ್ ಮಾಡಿದ್ರು ಸಹ ಯಾವುದೇ ತರ ಸರ್ಕಾರ ಕ್ರಮ ತಗೊಂಡಿಲ್ಲ. ಅದಾದ್ಮೇಲೆ ನೆಲ್ಲಿಕೋಟದ ಸುಬ್ಬೇಗೌಡನಿಗಾಯ್ತು, ಹಾಗೆ ಇನ್ನೊಬ್ಬರು ಗೌಡರಿಗಾಯ್ತು. ಇದೇ ತರ ಆನೆ ಹಾವಳಿಯಿಂದ ನಮ್ಮ ಮಗನ ಎದುರುಗಡೆ ಬಂದಿತ್ತು. ಪುಣ್ಯಕ್ಕೊಂದು ಕಲ್ಲು ಬಂಡ ಇತ್ತು, ಬಚಾವಾದ. ಕಾಡುಕೋಣ, ಈ ಕಾಡುಕೋಣ ಹಾವಳಿಯಿಂದ ಜನಕ್ಕೆ ತುಂಬಾ ತೊಂದರೆ ಆಗಿದೆ. ಎಷ್ಟೇ ಹೇಳಿದ್ರು ಸಹ ಸರ್ಕಾರ ಗಮನ ಹರಿಸಬೇಕು. ಅಧಿಕಾರಿಗಳು ಗಮನ ಹರಿಸಿ ನಮ್ಮೆಲ್ಲರ ಜೀವನ ಉಳಿಸಬೇಕು. ತೋಟದ ಬೆಳೆಯಿಂದಲೇ ನಮ್ಮ ಜೀವನ, ನಾವು ತೋಟದಲ್ಲಿ ಇರಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಎಲ್ಲ ಕಾರ್ಮಿಕರು ಸಹ ತೋಟಕ್ಕೆ ಹೋಗ್ಲಿಕ್ಕೆ ಎದುರ್ತಾರೆ. ಈ ಕಾಫಿ ಕುಯ್ದು ಹೇಗೆ, ತೋಟದಲ್ಲಿ ಕೆಲಸ ಮಾಡೋದು ಹೇಗೆ, ಈ ರೀತಿ ಭಯ ನೋಡಿ. ಅವ್ರು ಕಾಫಿ ಹಣ್ಣು ಕುಯ್ಕೆ ಹೋದವರು ಸೋಮಶೇಖರ್ ಅವರು ಪಾಪ ಪುರೋಹಿತ ಮಾಡಿ ಒಂದು 10 ನಿಮಿಷ ಕಾಫಿ ಕುಯ್ಯೋಣ ಅಂತ ಹೋದಾಗ ಅಲ್ಲಿ ಮರಣ ಆಯ್ತು, ಸಾವಾಯ್ತು. ಈ ರೀತಿಯ ಆನೆ ಹಾವಳಿ, ಹುಲಿ ಹಾವಳಿ, ಚಿರತೆ ಹಾವಳಿ ಶುರುವಾಗಿದೆ. ಮೊನ್ನೆ ತಾನೇ ಸಣ್ಣ ಚಿರತೆ ಕೊಂದು ಹೊಸವನ್ನು ಹಿಡಿದಿದೆ, ಎಲ್ಲಿ ಬಾಳೆ ಹಿತ್ಲ ಹತ್ರ. ಅದಕ್ಕೋಸ್ಕರ ಅರಣ್ಯಾಧಿಕಾರಿಗಳು ಜಾಗೃತರಾಗಿ ನಮ್ಮೆಲ್ಲ ಲೀಡರ್ ಏನು ಹೇಳಿದ್ದಾರೆ, ನಾವು ನಮ್ಮ ರಕ್ಷಣೆಗಾಗಿ ಗುಂಡು ಹಾಕ್ತೀವಿ. ಅದಕ್ಕೆ ನಿಮ್ಮ ಯಾವುದೇ ರೀತಿಯಲ್ಲಿ ಕೇಸ್ ಕೊಡಬಾರ್ದು ಅಂತ ನನ್ನ ಒಂದು ಅಪೇಕ್ಷೆ. ಅವತ್ತು ಆಲ್ದೂರಲ್ಲಿ ಆಯ್ತು, ಈ ತರ ತುಂಬಾ ಕಡೆ ನಡೀತಾ ಇದೆ. ಈಗಾಗಲೇ ನಾವು ಸರ್ಕಾರನ ಎಚ್ಚರಿಕೆ ಮಾಡೋದಕ್ಕೆ ಏನು ನಮ್ಮಲ್ಲಿಂದ ಗೆದ್ದೋದಂತಾರೋ ವಿಧಾನಸಭೆ, ವಿಧಾನ ಪರಿಷತ್ತು ಎರಡರಲ್ಲೂ ಇದು ಧ್ವನಿಗೂಡಿಸ್ಬೇಕು ಅನ್ನೋದನ್ನ ಈಗಾಗಲೇ ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿದೀವಿ. ಅವರು ಕೂಡ ನಾವು ಅದನ್ನ ಎತ್ತೀವಿ ಅನ್ನೋದು ಕೂಡ ಹೇಳಿದರು. ಇವತ್ತು ಬೆಳಿಗ್ಗೆ ರಾಜೇಗೌಡರಿಗೂ ಸಹಿತ, ಶೃಂಗೇರಿ ಕ್ಷೇತ್ರದ ಶಾಸಕರಾದ ರಾಜೇಗೌಡರಿಗೂ ಸಹಿತ ಬೆಳಿಗ್ಗೆ ಮಾತಾಡಿದೆ. ಆಯಿತು, ನಾವು ಅದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡುವಂಥದ್ದು ಮಾಡ್ತೀವಿ, ಅದಕ್ಕೆ ಏನಾದ್ರು ಒಂದು ರಕ್ಷಣೆ ಮಾಡಬೇಕು. ನನ್ನ ಕ್ಷೇತ್ರದಲ್ಲೂ ಕೂಡ 2-3 ಇತ್ತೀಚೆಗೆ ಅದು ಅನ್ನೋ ಮಾತನ್ನು ಕೂಡ ಹೇಳಿದರು. ಇದು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸ್ಟ್ರೈಕ್ ಮಾಡುವಂಥದ್ದು, ಫಾರೆಸ್ಟ್ರು ಅದಕ್ಕೆ ಒಂದು ಸಮಾಧಾನ ಹೇಳುವಂಥದ್ದು ಇದು ಆಗ್ಲಿಕ್ಕೆ ಕೂಡದು. ಯಾಕೆಂತ ಹೇಳಿದ್ರೆ ಇದಕ್ಕೆ ಕಾನೂನು ತಿದ್ದುಪಡಿ ಆಗಬೇಕು. ಏನು ಫಾರೆಸ್ಟ್ ಆಕ್ಟ್ಗೆ ಏನು ಕಾನೂನು ತಿದ್ದುಪಡಿ ಆಗಬೇಕು ಅದನ್ನು ಆಗ್ಬೇಕಾಗ್ತದೆ. ಕೇಂದ್ರದಲ್ಲೂ ಕೂಡ ಇದು ಆಗಬೇಕಾಗ್ತದೆ. ಆದ್ರೆ ಮಾತ್ರ ಇದಕ್ಕೆ ಏನಾದ್ರು ಒಂದು ಸೂಕ್ತ ಪರಿಹಾರನ ಕಂಡುಹಿಡಿಯುವಂಥ ವ್ಯವಸ್ಥೆ ಮಾಡ್ಬೋದು. ಮತ್ತೆ ಇನ್ನೊಂದು, ಯಾವತ್ತು ಗನ್ಗಳನ್ನು ರಕ್ಷಣೆಗೆ ಕೊಟ್ಟಿರೋದು, ಅವರ ಆತ್ಮರಕ್ಷಣೆಗೆ ಕೊಟ್ಟಿರುವಂಥದ್ದು, ಇದನ್ನ ಎಲ್ಲರೂ ನಾವು ಆತ್ಮರಕ್ಷಣೆಗೆ ಹೋದಾಗ ಎದುರುಗಡೆ ಬಂದಾಗ ಹೊಡೆದಾಗ ಏನೆಲ್ಲ ಕೇಸಾಗಲಿ ಮತ್ತೊಂದಾಗಲಿ ಆಗ್ಲಿಕ್ಕೆ ಕೊಡ್ದು. ಈಗ ಮನುಷ್ಯನ ಸಾಯಿಸ್ತದೆ ಪ್ರಾಣಿ, ಅವಾಗ ಯಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು? ಫಾರೆಸ್ಟ್ ಮೇಲೆ ಹಾಕುವಂಥದ್ದು, ಪ್ರಾಣಿ ಮೇಲೆ ಏನ್ ಮನುಷ್ಯರು ಕೃಷಿಕರಿಂದ ಇವತ್ತು ನಾಡು ಉಳಿದಿದೆ, ದೇಶ ಉಳಿದಿದೆ, ರಾಜ್ಯ ಉಳಿದಿದೆ. ಇದನ್ನೆಲ್ಲರೂ ಕೂಡ ನೀವು ಅರ್ಥ ಮಾಡ್ಕೊಬೇಕಾಗ್ತದೆ. ಗೆದ್ದಂತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡ, ಮೇಲ್ದರ್ಜೆ ಅಧಿಕಾರಿಗಳು ಕೂಡ ಹೇಳಬೇಕಾಗ್ತದೆ. ನಿನ್ನೆ ಕೂಡ DF ಬಂದಿದ್ರು. DF ಬಂದಾಗ ನಾವು ಮಂಜಪ್ಪಯ್ಯ ಶೇಷಗಿರಿ ಕೂಡ ಇದನ್ನ ಮಾತಾಡ್ರು. ಅವ್ರು ಒಂದು ಮಾತು ಹೇಳಿದ್ರು, ನಾವು ಈ ಕಾಡು ಪ್ರಾಣಿಗಳನ್ನ, ಏನು ಕಾಡುಗಳನ್ನ ಇನ್ನೊಂದು ಕಡೆ ಸಾಕ್ಸೋದಕ್ಕೆ ಅನುಮತಿ ಕೇಳಿದ್ವಿ, ಬರ್ದಿದೀವಿ ಅಂತ ಹೇಳಿದ್ರು. ಅದು ಎಲ್ಲೂ ಕೂಡ ನಮಗೆ ಸೂಕ್ತ ಅಂತ ಕಾಣಲಿಲ್ಲ. ಈಗ ಒಂದು ಆನೆನ, ಹಾವಳಿ ಮಾಡೋ ಆನೆನ ಹಿಡಿದು ಪಳಗಿಸಿ ಬೇರೆ ಕಡೆ ಕೊಡುವಂಥದ್ದು ಒಪ್ಪೋದು, ಇದು ಇರುವಂಥದ್ದು. ಇದನ್ನ ಹೇಗೆ ಇಲ್ಲ ಸರ್, ಇದನ್ನ ಮಾಡ್ಬೋದು, ಇನ್ನೊಂದು ಸ್ಟೇಟಲ್ಲಿ ಮಾಡಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಆಯಿತು, ಅದನ್ನು ನೀವೇನು ಪ್ರಪೋಸ್ ಕಳಿಸಿದ್ದೀರಾ ಅದರದ್ದು ಒಂದು ಕಾಪಿ ಕೊಡಿ ನಮಗೆ. ಆ ಕಾಪಿ ಇಟ್ಕೊಂಡು ನಾವು ಮೇಲಾಧಿಕಾರಿಗಳ ಹತ್ರನ ಅಥವಾ ಮಿನಿಸ್ಟರ್ ಹತ್ರನ, ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾವು ಮಾತಾಡ್ತೀವಿ ಸರ್ ಅನ್ನೋ ಮಾತನ್ನು ಕೂಡ ನಿನ್ನೆ ಮಂಜಪ್ಪಯ್ಯ ಆಗಲಿ, ನಾವು ಶೇಷಗಿರಿ ಕೂಡ ಎಲ್ಲರೂ ಕೂಡ ಇದನ್ನು ಒಕ್ಕರಲ್ಲಾಗಿ ಹೇಳಿದ್ದೀವಿ. ಆ ಕಾಪಿ ಕೊಡಿ, ನಾವು ಆ ಕಾಪಿ ಇದ್ದರೆ ನೀವು ಈ ಥರ ಪ್ರಪೋಸ್ ಹೋಗಿತ್ತು, ಇದಕ್ಕೆ ಏನು ಮಾಡಿರಿ, ಮುಂದೆ ಏನು ಆಗ್ತಾ ಇದೆ ಅನ್ನೋದನ್ನ ಕೇಳ್ಬೋದು ಅನ್ನೋ ಮಾತನ್ನು ಕೂಡ ಹೇಳಿದ್ದು. ಇವತ್ತು ಕೂಡ DF ಫೋನ್ ಮಾಡಿದ್ವಿ, 12 ಗಂಟೆ ಒಳಗಡೆ ಬರಬೇಕು ಅಂತ. ಕನ್ಸಲ್ವೇಟ್ರ್ ಒಂದು ಮೀಟಿಂಗ್ ಕರೆದಿದ್ರೆ ಬರ್ತಿಲ್ಲ ಸರ್, ನೀವು ಮಧ್ಯಾಹ್ನ ಮೇಲೆ ಮೀಟಿಂಗ್ ಮಾಡ್ಕೊಳ್ಳಿ, ಹೇಳಿ, ನೊಂದ ಜನಗಳು ಕಾಯ್ತಾ ಇದ್ದಾರೆ, ನೀವು ಬರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ. ಇಷ್ಟು ನಮ್ಮ ಬೇಡಿಕೆ ಇರುವಂಥದ್ದು. ಇದು ಯಾರು ಕೂಡ
ನಮ್ಗೆ ಇನ್ನೂ ಒಂದು DF ಹತ್ರ ನಾನು ಮುಂದುವರೆದಾಗಿ ಹೇಳಿದ್ದೀನಿ, ಘಾಟಿ ಇದ್ರೆ ನಿಮ್ಮ ಜೊತೆ ನಿಮ್ಮ ಗಾರ್ಡು ಫಾರೆಸ್ಟ್ರು ಎಲ್ಲರನ್ನೂ ಕಳಿಸ್ಬೇಕಾಗ್ತದೆ. ಯಾರೇ ರೈತರು ಫೋನ್ ಮಾಡಿದ್ರೆ ಅದ್ರ ಬೆದರುಗುಂಡು ಹಾಕಿ ರೈತರು ಕೂಡ ನಾವು ಒಟ್ಟಾಗಿ ಬರ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ DF ಎದುರುಗಡೆ ಆಯ್ತು ಗೌಡ್ರೆ ಮಾಡ್ತೀವಿ. ನೀವು ಇಲ್ಲಿ 30 ಜನ ಗಾರ್ಡು ಫಾರೆಸ್ಟ್ ಇರುವಂಥದ್ದು 10 ಜನ ಇದ್ದೀರಿ. ಇದಕ್ಕೆ ನೀವು ಇಮಿಡಿಯೇಟ್ ನಿಮ್ಮ ಅಧಿಕಾರಿಗಳಿಗೆ ಹೇಳಬೇಕಾಗ್ತದೆ. ನಾವು ಜನಪ್ರತಿನಿಧಿಗಳಿಗೆ ಹೇಳ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ಹೇಳಿದ್ದೀವಿ. ಇಷ್ಟು ರೈತರಿಗೆ ನಾವು ಹೇಳುವಂಥದ್ದು, ಸರ್ಕಾರಕ್ಕೂ ಗಮನ ತರುವಂಥದ್ದು. ಸ್ಟೇಟ್ ಲೆವೆಲಲ್ಲಿ ಮಲೆನಾಡು, ಕೊಡಗು, ಹಾಸನ, ಚಿಕ್ಕಮಗಳೂರು ಈ ಎಲ್ಲ ತಾಲೂಕಿನವರದ್ದು ಒಂದು ಆ್ಯಕ್ಷನ್ ಕಮಿಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅದು ಡಿಸ್ಕಷನ್ ಆಗಿದೆ. ಅದರ ಮೊನ್ನೆ ಮಡಿಕೇರಿಯಲ್ಲೂ ಅದರ ಮೀಟಿಂಗ್ ಆಯಿತು, ಸಕಲೇಶ್ಪುರದಲ್ಲೂ ಆಯಿತು. ಅದು ಮಾಡೋಣ. ಎರಡನೇದು, ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಇದು ಇಮ್ಮಿಡಿಯೇಟು ಪರಿಹಾರ ಆಗುವಂಥದ್ದಲ್ಲ. ನಮ್ಮ ಪಾಪ ಕೇಶವಗೌಡರು ಹೇಳಿದರು, ಅಧಿಕಾರಿಗಳು ಇದ್ದಾರಲ್ಲ, ಒಂದು ನಿಮಿಷ ಇರುವ ಅಧಿಕಾರಿಗಳು ಕಾನೂನು ಪ್ರಕಾರ ನಡ್ಕೊಳ್ಳುವಂಥ ಅಧಿಕಾರಿಗಳು. ಆದ್ದರಿಂದ ಅಧಿಕಾರಿಗಳನ್ನ ನಾವು ಅಸಹಕಾರ ಮಾಡಿದ್ರು ಅದು ಸರ್ಕಾರದ ಆ ಕಾನೂನು ಮಾತ್ರ ಜೀವಂತವಾಗಿರ್ತದೆ. ಇಲ್ಲಿ ಕಾನೂನು ತಿದ್ದುಪಡಿ ಆಗಬೇಕು. ನಾವು ಆಗಲ್ಲ ಹೇಳ್ತೀನಿ. ನಾವು ಇಲ್ಲಿ ಕಳಿಸೋ ಒಂದು ಅಸಹಕಾರ ಮಾಡಿ, ಈ ಅಸಹಕಾರ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ರೈತರು ಎಲ್ಲರೂ ಸೇರಿ ಇಡೀ ಈ ಭಾಗದ ಮಲೆನಾಡು ಈ ಭಾಗದಲ್ಲಿ ಏನು ಕಾಡು ಪ್ರಾಣಿ ಹಾವಳಿದೆಯಾ, ನಾವು ನೇರವಾಗಿ ಎಂಟ್ರಿ ಆಗಬೇಕು. ಯಾವುದಕ್ಕೆ ಹೇಳು? ಗುಂಡು ಹೊಡೆಯೋಕ್ಕೆ. ಇದರಲ್ಲಿ ಮುಲಾಜು ಯಾವುದು ಇಲ್ಲ. ಇದು ಎಂಟೈರು ಎಲ್ಲ ಭಾಗದಲ್ಲೂ ಸೇರಿ ಮಾಡೋಣ. ಆವಾಗ ಮಾತ್ರ ಸರ್ಕಾರ ಹೆಚ್ಚಾಗ್ತದೆ. ಕೇಸ್ ಹಾಕ್ಬೋದು, ನಮ್ಮ ಮೇಲೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ನಮ್ಮನ್ನು ತಂಡಕ್ಕೆ ಜೈಲಿಗೂ ಹಾಕ್ಬೋದು. ಈಗಿರುವಂಥ ಕಾನೂನಲ್ಲಿ ಮಾಡಲಿ, ಅದನ್ನು ಮಾಡಲಿ, ಅದನ್ನೇ ಮಾಡಲಿ. ಅವರು ನಮ್ಮ ಜನ ಉಳಿಸ್ಬೇಕು ಅಂತ ಹೇಳಿದರೆ ನಾವೆಲ್ಲರೂ ಈ ತೀರ್ಮಾನಕ್ಕೆ ಬರಲೇಬೇಕು. ಇದನ್ನು ಮಾಡಿದ್ರೆ ಅಸಹಕಾರ ಈ ರೀತಿ ಮಾಡಿದಾಗ ಮಾತ್ರ ಒಬ್ಬೊಬ್ಬರು ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು. ಮನೆಗೊಬ್ಬರು ಕೇಸಾರು ಆಗಲಿ, ಜೈಲಿಗಾರು ಆಗಲಿ, ಏನಾದ್ರು ಮಾಡಿ. ಇದು ಮಾಡದೆ ಹೋದರೆ ಯಾವ ಸರ್ಕಾರಗಳು, ಕೇಂದ್ರದ ಸಂರಕ್ಷಣಾ ಕಾಯ್ದೆ ಕೇಂದ್ರಕ್ಕೆ ಬಂತು, ಫಾರೆಸ್ಟ್ ಆ್ಯಕ್ಟು ರಾಜ್ಯಕ್ಕೆ ಅಪ್ಲೈ ಆಯಿತು, ಇಂಪ್ಲಿಮೆಂಟಿಂಗ್ ಅಥಾರಿಟಿ ಆ ಡಿಪಾರ್ಟ್ಮೆಂಟು ಮತ್ತು ಅಧಿಕಾರಿಗಳು ಈ ಥರ ಇದೆ. ಅದರಿಂದ ಆ ಕಾನೂನು ತೊಂದರೆ ಅವ್ರಿಗೆ ಗೊತ್ತಾಗ್ತದೆಯಾ? ತೊಂದರೆ ಗೊತ್ತಾಗೋದಿಲ್ಲ. ಕೇಸ್ ಹಾಕೋದು ಪೊಲೀಸ್ನವರು. ಯಾಕೆಂತೇಳಿದ್ರೆ ಕ್ರಿಮಿನಲ್ ಅಫೆನ್ಸು ಅವ್ರಿಗೆ ಸಂಬಂಧಪಟ್ಟಿದ್ದು. ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅಂತ ಫಾರೆಸ್ಟ್ನವರು ಕಂಪ್ಲೇಂಟ್ ಕೊಟ್ಟರೆ ಅವರು FIR ಹಾಕಲೇಬೇಕು. FIR ಹಾಕಿದರೆ ಇದಕ್ಕೆ ಬೇಲಿಲ್ಲ. ಕೆಟಗರಿ 1 ಬರ್ತದೆ ಕಾಡ್ಕೋಣ. ಆಕೆ ಅವ್ರದ್ದು ಕೆಟಗರಿಗಳನ್ನ ಮಾಡ್ಕೊಂಡಿದ್ದಾರೆ. ಆನೆಗೂ, ಹುಲಿಗೂ, ಕಾಡ್ಕೋಣಗೂ ಎಲ್ಲವೂ. ಫಸ್ಟ್ ಸರ್ ನಾವು ಆಕ್ಷನ್ ಕಮಿಟಿ ಮಾಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಹೋರಾಟ ಶುರು ಮಾಡಿದ್ರೆ ಇದಕ್ಕೊಂದು ಏನಾದ್ರು ಪರಿಹಾರ ಕಾಣ್ಬೋದು ಸರ್. ಅಲ್ಲ, ಯಾಕಂದ್ರೆ ನಾವು ಜನಗಳಿಗೆ ಬರೀ ಭಾಷಣ ಬಿಗೋದು, ಮನೆಗೆ ಹೋದ್ರೆ ನಾಳೆ ಇನ್ನೊಬ್ಬ ಸತ್ತಾಗಲೇ ನಾವು ಇಲ್ಲಿಗೆ ಬರೋದು. ಅದು ಆಗಬಾರದು. ನಿರಂತರವಾಗಿ ಹೋರಾಟ ಹೋರಾಟಕ್ಕೆ ಇವತ್ತಿನ ಕಾಲದಾಗೆ ಏನು ಪ್ರಯೋಜನ ಆಗಲ್ಲ. ಲೀಡರ್ಸ್ಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಹೋರಾಟ ಅದಕ್ಕೆ ತ್ಯಾಗ ಮಾಡೋದಕ್ಕೆ ಜನರು ರೆಡಿ ಇರ್ತಾರೆ. ನೀವೆಲ್ಲ ಹೇಳಿದಕ್ಕೆ ನಾವು ಬದ್ಧ. ಗುಂಡು ಹೊಡೆಯೋಕೆ ಯಾರು ಕೇಳಿ ಗುಂಡು ಹೊಡೆಯೋದಲ್ಲ, ಅವ್ರಿಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹೊಡೆದಾಕ್ಬೇಕು. ಮತ್ತು ನಿನ್ನೆ ಸತ್ತೋದಿಗೆ 1 ನಿಮಿಷ ನಾವು ದಯವಿಟ್ಟು ಎಲ್ಲರೂ ಅವರು ಕಾಡ್ಕೋಣ ಇದಾಗಿ ತೀರೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಕ್ಕಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಚಿಕ್ಕಮಗಳೂರು ಇವರ ಮುಖಾಂತರ ಕರ್ನಾಟಕ ಗಣ ಸರ್ಕಾರಕ್ಕೆ ಸಾರ್ವಜನಿಕರು, ರೈತರು, ಕೃಷಿ ಕಾರ್ಮಿಕರು, ವಿವಿಧ ಸಂಘ ಸಂಸ್ಥೆಗಳ ಪಕ್ಷಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಳಸಾ ತಾಲೂಕು ಇವರು ಸಲ್ಲಿಸಿದ ಮನವಿ. ಮಾನ್ಯರೇ,
ವಿಷಯ ಕಳಸಾ ತಾಲೂಕಿನಲ್ಲಿ ಹಾಗೂ ಮಲೆನಾಡು ಪ್ರಾಂತಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಪ್ರಾಣ ಕಳೆದುಕೊಳ್ಳುತ್ತಿರುವುದನ್ನು ಪ್ರತಿಭಟಿಸಿ ಕಳಸಾ ಬಂದ್ ಆಚರಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 6/2/2025 ಗುರುವಾರದಂದು ಕಳಸಾ ತಾಲೂಕರಾದ ಶ್ರೀಯುತ ರಘುಪತಿ ಹೆಬ್ಬಾರ್ MC ಎಂಬ ರೈತರನ್ನು ಅವರ ತೋಟದಲ್ಲಿ ಕಾಡುಕೋಣ ದಾಳಿ ಮಾಡಿ ಭಯಾನಕವಾಗಿ ಕೊಂದು ಹಾಕಿದೆ. ಈ ಹಿಂದೆ ಈ ಭಾಗದಲ್ಲಿ 2-3 ಜನ ರೈತರನ್ನು ಅವರವರ ಕೃಷಿ ಭೂಮಿಯಲ್ಲೇ ಕೃಷಿ ಚಟುವಟಿಕೆಯಲ್ಲಿ ನಿರತರಾದಾಗ ಕಾಡುಕೋಣಗಳು ಏಕಾಏಕಿ ದಾಳಿ ಮಾಡಿ ಕೊಂದು ಹಾಕಿದೆ. ಆದರೆ ಅರಣ್ಯ ಇಲಾಖೆ ಈ ಬಗ್ಗೆ ಯಾವುದೇ ಸೂಕ್ತ ಭದ್ರತಾ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಈ ಕಾರಣದಿಂದ ಇಡೀ ರೈತಾಪಿ ವರ್ಗವೇ ಈ ಭಾಗದಲ್ಲಿ ಹೆದರಿ ಕಂಗಾಲಾಗಿದೆ. ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಳ್ಳುತ್ತಿದೆ. ವಿಪರೀತ ಕಾಡು ಪ್ರಾಣಿಗಳ ಹಾವಳಿ ದಾಳಿಗಳಿಂದ ಈ ಭಾಗದ ಜನಜೀವನ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಅಸ್ತವ್ಯಸ್ತವಾಗುವ ಎಲ್ಲ ಮುನ್ಸೂಚನೆಗಳು ಇದಾಗಿದೆ. ಆದುದರಿಂದ ಗಣ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಲೆನಾಡು ಭಾಗದಲ್ಲಿ ರೈತರ, ಕೃಷಿ ಕಾರ್ಮಿಕರ ಜೀವ ಉಳಿಸಲು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜಾರಿಗೆ ತರಬೇಕು. ಇಲ್ಲದೇ ಇದ್ದರೆ ನಾವು ಮಲೆನಾಡಿಗರು ಜೀವ ರಕ್ಷಣೆಗಾಗಿ ಗುಳೆ ಹೋಗುವ ಭೀಕರ ಪರಿಸ್ಥಿತಿ ಮುಂದೆ ಬರುತ್ತದೆ. ಈ ಎಲ್ಲ ಕಾರಣಗಳಿಂದ ರೈತರ ಪ್ರಾಣಗಳನ್ನು, ಬೆಳೆಗಳನ್ನು, ಜೀವವನ್ನು ಹಾಳು ಮಾಡುತ್ತಿರುವ, ನಾಶ ಮಾಡುತ್ತಿರುವ ಕಾಡು ಪ್ರಾಣಿಗಳನ್ನು ಅರಣ್ಯ ಇಲಾಖೆಯವರು ಸೆರೆ ಹಿಡಿಯಬೇಕು ಹಾಗೂ ಬೇರೆ ದಟ್ಟ ಕಾಡುಗಳಿಗೆ ಈ ಕಾಡು ಪ್ರಾಣಿಗಳನ್ನು ವರ್ಗಾಯಿಸುವ ಯೋಜನೆ ರೂಪಿಸಬೇಕು ಹಾಗೂ ಇಂತಹ ಬೆಳೆ ಹಾನಿ, ಪ್ರಾಣಹಾನಿ ಮಾಡುವ ಕಾಡು ಪ್ರಾಣಿಗಳಿಗೆ ಗುಂಡು ಹೊಡೆಯಲು ರೈತರಿಗೆ ಅನುಮತಿ ಕೊಡಬೇಕು ಎಂದು ಕಳಸಾ ಬಂದ್ ಆಚರಿಸುವ ಮೂಲಕ ಗಣ ಸರ್ಕಾರಕ್ಕೆ ರೈತಪರ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಊರ ತೋಟಕ್ಕೆ ಐಬೇಕ್ಸ್ ಬೇಲಿ ಮಾಡಿದ್ದಾರೆ, ಕಾಡುಕೋಣ ಬರಬಾರ್ದು ಅಂತ ಐಬೇಕ್ಸ್ ಬೇಲಿನೇ ದಾಟಿ ಪಾಲಿಲ್ಲ. ಸ್ವಲ್ಪ ಅರ್ಜಿನ ತಗೊಂಡು ನಮ್ಮ ಮೇಲಧಿಕಾರಿಗೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಬರ್ತೀನಿ ಅಂದ್ರು ಹಾಕೊಂಡಿದ್ದಾರೆ. ಮೀಟಿಂಗ್ ಬಂದ ಮೇಲೆ ಮಾಡಿ ಅಂತ ಈ ಸಮಸ್ಯೆ ನಿಮಗೆ ಅರ್ಥ ಆಗಿದೆ ಏನು ಅಂತ. ಈಗ ಪ್ರತಿಯೊಬ್ಬನು ಕೃಷಿ ತೋಟ ಇದ್ದವನು ತೋಟಕ್ಕೆ ಹೋಗಬೇಕು, ಮನೆಯಲ್ಲಿದ್ದವರು ತೋಟಕ್ಕೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಿ. ಈ ಥರ ಒಬ್ಬೊಬ್ಬರೇ ಸಾಯ್ತಾ ಇದ್ದರೆ ಪರಿಹಾರ ಕೈಗೆ ಬಂದರೆ ಯೋಚನೆ ಮಾಡ್ತೀವಿ. ಅದರಿಂದ ಏನಾದರೂ ಸ್ವಲ್ಪ ನಮ್ಮ ರೈತರಿಂದ ಏನಾದರೂ ಪರಿಹಾರ 50 ಕೋಟಿ ಕೊಡಿ, ಜೀವ ಬರುತ್ತಾ ರೈತರು? ಅದು ಅದೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಪರಿಹಾರ ಲಾಸೇನೆ. ಈಗ ನಾವು ಇಲಾಖೆಯಲ್ಲಿ ಇದ್ದ ತಕ್ಷಣ ನಮಗೇನು ಈಗ ಅವ್ರ ಮನೆಯವ್ರು ದುಃಖ ಅರ್ಥ ಆಗಲ್ಲ ಅಂತ ಏನಿಲ್ಲ. ಆದರೆ ಕೆಲವೊಂದೊಂದು ಈಗ ನಾವು ನಮ್ಮ ಲೆವೆಲಲ್ಲಿ ಏನು ಮಾಡ್ಬೋದು ಅದನ್ನು ನಾವು ಮಾಡ್ಬೋದು. ಮಾಡಿದ್ರು ಸರ್. ಈಗ ಸರ್ಕಾರಗಳ ಮಟ್ಟದಲ್ಲಿ ಡಿಸಿಷನ್ ತಗೊಳ್ಳೋದನ್ನೆಲ್ಲ ಈಗ ನಿನ್ನೆ ಸಾಹೇಬರು ಕೂಡ ಪತ್ರಕರ್ತರು ಇದ್ದರು, ಅವ್ರ ಮುಂದೆನೂ ಹೇಳಿದ್ದಾರೆ, ತಮ್ಮ ಮುಂದೆನೂ ಎಲ್ಲ ಹೇಳಿದ್ದಾರೆ. ಅದ್ರ ರಿಯಾಲಿಟಿಗಳೇನಿದೆ, ಅವ್ರು ಬಂದಮೇಲೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ಹೇಳಕ್ ಹೋಗಲ್ಲ. ಈಗ ಮುಂದೆ ಏನಾದ್ರು ಆ ಥರ ಯಾವ್ದಾರು ಪ್ರಾಬ್ಲಮೆಟಿಕ್ ಇದ್ರೆ ಕೂಡಲೇ ನಮಗೆ ಹಾಗೆ ನೀವು ನಮಗೆ ಭದ್ರತೆ ಕೊಡಿ. ನೀವು ಇಲಾಖೆ ಕೊಡಿ. ನೀವು ಅಲ್ಲ ಸರ್, ನೀವು ತಪ್ಪಿಸುವಂತ ಉತ್ತರ ಕೊಡಬೇಡಿ. ಇಲ್ಲ, ಇವತ್ತು ಪ್ರಾಣ ಹೋಗ್ತಾ ಉಂಟು. ನಮ್ಗೆ ಒಬ್ಬರಿದ್ದಿಬ್ರದಲ್ಲ, ಇಡೀ ಮಲೆನಾಡು ಭಾಗದಲ್ಲಿ ಎಲ್ಲರಿಗೂ ನಿಮ್ಮ ಜೊತೆ ನಾವಿದ್ದೀವಿ. ಏನು ಸರ್, 3-4 ಅದು ಮಾಡಿ ಅಂತ ಅದು ಜಾಸ್ತಿ ಹಾಕಿ ಒಟ್ಟು ರೈತರನ್ನು ಉಳಿಸಿ ಸರ್.
ಸಮಸ್ಯೆ ಇದೆ, ಅದಕ್ಕೆ ನೀವು ಹೋಗಿ ಬಂದು ನಾವು ಎಲ್ಲ ಮಾಡ್ತೀವಿ. ಜನನ್ನ ಈ ತರ ಸ್ಟಾಫ್ ತಗೊಳ್ಳಿ, engage ಮಾಡಿ, ಏನ್ ಬೇಕಾದ್ರೂ ಮಾಡಿ. ಇದೇ ಪರಿಸ್ಥಿತಿ ಬಯಲುಸೀಮೆಯಲ್ಲಾಗಿದೆ, ಬೆಂಕಿ ಕೊಡ್ತಿದ್ದೆ ಸರ್, ಗ್ಯಾರಂಟಿ. ಮಲ್ನಾಡವ್ರು ಭಾರಿ ಕೂಲ್ ಆಗಿ ನಿಮಗೆ ನಮಸ್ಕಾರ ಹೊಡ್ಕೊಂಡೆ ಹೋದ್ರೆ ಸತ್ತು ಅದೇ ದಯವಿಟ್ಟು ನೀವು ನಮ್ಗೆ ರಕ್ಷಣೆ ಕೊಡಿ, ನಾವು ಅಷ್ಟೇ ಕೇಳೋದು. ಇಲ್ಲ ನೀವು ಕಾರಿಡಾರ್ ಮಾಡಿ ಸರ್, ಈಗ ಆನೆ ಕಾರಿಡಾರ್ ಮಾಡಿ ನಮ್ಗೆ ಹೇಳಿ ನಾವು ಸಿಬ್ಬಂದಿ ಇಂಜುರಿ ಮಾಡಿದ್ಮೇಲೆ ಅದೇ ಹೇಳ್ತಿರೋದ, ಇಂಜುರಿ ಆದ್ಮೇಲೆ ಅವ್ರು ಬದುಕಲೇ ಇಲ್ಲ ಅಂದ್ರೆ ನಾವ್ ಹೆಂಗ್ ಕಳ್ಸೋಣ? ನೀವು ಹೇಳಿದ್ರಲ್ಲ ಅರ್ಥನೇ ಇಲ್ಲಲ್ಲ. ಈಗ ಕಾಟಿ ಅಲ್ಲೇ ಇದೆ, ಅದಕ್ಕೊಂದು ಪರಿಹಾರ ಮಾಡಿ, ತೋಟದಲ್ಲೇ ಇದೆ. ಯಾರು ಬರೋದಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.